ಖರ್ಗೆ ಅವರ ಪಾಕಿಸ್ತಾನದ ಪ್ರೀತಿ ಹೊರಗೆ ಬಂದೈತಿ. RSS ಅನ್ನ ದ್ವೇಷ ಮಾಡೋ ಬರದಾಗ ಪಾಕಿಸ್ತಾನವನ್ನ ಪ್ರೀತಿ ಮಾಡಿದ್ರೇನು ಕಾಂಗ್ರೆಸ್ಸಿಗರು? ಗೃಹ ಮಂತ್ರಿಗಳೇ ಹಿಂಗಿದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ ಸಂಖ್ಯೆ ಕಡಿಮೆ ಹೆಂಗಾಗ್ತೈತಿ? ಶತ್ರು ದೇಶವನ್ನ ಪಾಪ ಅನ್ನೋದಕ್ಕ ಏನು ಕಾರಣ? ಪ್ರಿಯಾಂಕ್ ಖರ್ಗೆ ಅವರೇ, ಬೈ ಸ್ಲಿಪ್ ಆಗಿ ಹೇಳಿದೆ ಅಂತ ದಯವಿಟ್ಟು ಹೇಳ್ಬೇಡ್ರಿ. ನಿಮ್ಮಂತ ಜ್ಞಾನಿಗಳು ಹಿಂಗ್ ಹೇಳಕ್ಕ ಚಾನ್ಸೇ ಇಲ್ಲ. ಪಾಕಿಸ್ತಾನದ ಮೇಲೆ ಪ್ರೀತಿ ಅದು ಎಷ್ಟು ಇರಬೇಕು ಅಂತ ನೀವ ಲೆಕ್ಕ ಹಾಕ್ರಿ. ಕರ್ನಾಟಕದ ಗೃಹ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಪಾಕಿಸ್ತಾನ ಮೇಲೆ ತಮಗಿರುವಂತ ಪ್ರೀತಿಯನ್ನ ತೋರಿಸ್ಕೊಂಡಾರ. ಇದೇನು ಹೊಸದಲ್ರಿ, ಕಾಂಗ್ರೆಸ್ ಜಾಹಿಮಾನನ ಅಂತದ್ದೈತಿ. ಪಾಕಿಸ್ತಾನದ ಪರವಾಗಿ ಅವರ ಮನಸ್ಸು ಯಾವಾಗ್ಲೂ ಮಿಡಿತಾನೆ ಇರ್ತೈತಿ. ಹೈಕಮಾಂಡ್ ಆಗಿರಬಹುದು, ಅಥವಾ ಕರ್ನಾಟಕ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ದವ್ರು ಆಗಿರಬಹುದು. ಪಾಕಿಸ್ತಾನ ಅಂದ್ರೆ ಅವರ ಮನಸ್ಸು ಅರಳ್ತೈತಿ ಅನ್ನಿಸ್ತೈತಿ. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರ, ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಪ್ರೆಸ್ ಮೀಟ್ಗಳನ್ನ ಮಾಡ್ತಾನೆ ಇರ್ತಾರೆ. ಇತ್ತೀಚೆಗೆ ಗೃಹ ಸಚಿವರಾದ ಮೇಲೆ ಅಂತೂ ಹೆಚ್ಚಾಗೈತಿ. RSS ನ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿದ್ದು, ಅದ್ರ ಬಗ್ಗೆ ಮಾತಾಡಿದ್ದು ಬರೀ ಅದೇ ಮಾತು. ಅಂಥದ್ದೇ ಮಾತಾಡಿ ಕಲಬುರ್ಗಿಗೆ ಹೋಗಿದ್ರಲ್ಲ, ಅಲ್ಲೂ ಒಂದು ಪ್ರೆಸ್ ಮೀಟ್ ಮಾಡಿಬಿಡೋನು ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅಲ್ಲೂ ಕೂಡ RSS ಮಾತು. RSS ನ ಏನು ಕೇಳಿನಿ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಏನೇನೋ ಮಾತಾಡಿದ್ರು. ಇದೇ ಮಾತಿನ ಬರೆದಾಗ ಪ್ರಿಯಾಂಕ್ ಖರ್ಗೆ ಅವರ ಬಾಯಿಂದ ನಿಜವಾದ ಮನಸ್ಸಿನ ಮಾತು ಹೊರಗೆ ಬಂದಂಗೆ ಕಾಣ್ತೈತಿ. ಪಾಪ ಪಾಕಿಸ್ತಾನ ಅಂತ ಅಂದ್ಬಿಟ್ರು. ಅದೇ ಪಿಕ್ಚರ್ ಬಾಕಿ ಹೇ. ಈಗ ನಾನಿರ್ಬೋದು, ಅವ್ರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗ್ಲೇಬೇಕಾ? ನಾನು ಪತ್ರ ಬರ್ದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ. ಒಂದು ರಾಜ್ಯದ ಗೃಹ ಮಂತ್ರಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲವನ್ನ ತಿಳ್ಕೊಂಡಿರುವಂತವ್ರು, ಪ್ರತಿ ಒಂದು ವಿಷಯದ ಬಗ್ಗೆ ಟ್ವಿಟರ್ ಅಲ್ಲಿ ಬರ್ಕೊಳ್ಳುವಂತವ್ರು, ನಿರರ್ಗಳವಾಗಿ ಇಂಗ್ಲಿಷನ್ನ ಹಿಂದಿಯನ್ನ ಮಾತಾಡಬಲ್ಲವರು. ಇಷ್ಟೆಲ್ಲ ಗೊತ್ತಿದ್ದು ಮಾತಾಡುವಾಗ್ಲೂ ಮನೆ ಹಾಕಿ ಮಾತಾಡೋ ಪ್ರಿಯಾಂಕ್ ಖರ್ಗೆ ಅವರು ಗೊತ್ತಿಲ್ದ ಬಾಯಿ ಸ್ಲಿಪ್ ಆಗಿ ಹೇಳ್ಯಾರಂದ್ರೆ ಯಾರ್ಯಾರೇ ನಂಬುತ್ತಾರೇನ್ರಿ? ಪಾಪ ಪಾಕಿಸ್ತಾನ ಅಂತ ಹೆಂಗಂದ್ರು? ಶತ್ರು ದೇಶ. ಭಾರತದಾಗ ಹುಟ್ಟಿದ 3 ವರ್ಷದ ಮಗುನೂ ಹೇಳ್ತೈತಿ, ಪಾಕಿಸ್ತಾನ ನಮ್ಮ ಶತ್ರು ದೇಶ, ನಮ್ಮ ದೇಶವನ್ನ ಕಂಪ್ಲೀಟ್ ಆಗಿ ಎರೇಸ್ ಮಾಡಕಂತನ ಕೂತಿರುವಂತ ದೇಶ, ನಮ್ಮ ದೇಶದ ಜನರೆಲ್ಲ ಸತ್ತೋಗ್ಲಿ, ಈ ದೇಶ ಹಿಂದೂ ರಾಷ್ಟ್ರವಾಗಿ ಉಳಿಬಾರ್ದು. ಬರೀ ಹಿಂದೂ ರಾಷ್ಟ್ರ ಅಷ್ಟೇ ಅಲ್ರಿ, ಭಾರತ ಅನ್ನೋ ಹೆಸರಿಗೆ ಅವ್ರಿಗೆ ದ್ವೇಷ ಐತಿ. ಅಂತ ದ್ವೇಷ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪಾಪ ಅಂತ ಯಾಕೆ ಅನ್ನಿಸ್ತು? RSS ಅಂತ ಹೇಳ್ಕೊಂತ ತಮ್ಮ ಪ್ರೀತಿಯನ್ನ, ಪಾಕಿಸ್ತಾನದ ಪರವಾಗಿರುವ ತಮ್ಮ ಪ್ರೀತಿಯನ್ನ ಹೇಳ್ಕೊಂಡ್ಬಿಟ್ಟಾರ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಗೃಹ ಸಚಿವರಾಗಿ, ಅದಕ್ಕಿಂತ ಮುಖ್ಯವಾಗಿ ಭಾರತೀಯ ಪ್ರಜೆಯಾಗಿ, ಜೊತೆಗೆ ಕಾಂಗ್ರೆಸ್ನ ನಾಯಕ ಆಗಿ ಈ ರೀತಿ ಮಾತಾಡೋದು ಎಷ್ಟು ಸರಿ? ಇವರೇ ಹಿಂಗ ಮಾತಾಡ್ತಾರ. ಇನ್ನು ಕರ್ನಾಟಕದಾಗ ಅವಾಗ ಕೇಳಿಸಿ ಬರೋ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಮಾತುಗಳು ಎಲ್ಲಿ ತಪ್ಪು ಕಾಣ್ತಾವ್ರಿ? ವಿಧಾನಸೌಧದಾಗೂ ಪಾಕಿಸ್ತಾನ ಜಿಂದಾಬಾದ್, ಎಲೆಕ್ಷನ್ ರಿಸಲ್ಟ್ ಬಂದಾಗ್ಲೂ ಪಾಕಿಸ್ತಾನ ಜಿಂದಾಬಾದ್, ಗಲಭೆಗಳು ಹುಟ್ಕೊಂಡಾಗ್ಲೂ ಪಾಕಿಸ್ತಾನ ಜಿಂದಾಬಾದ್. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿದ್ದ ಗೃಹ ಸಚಿವರೇ ಪಾಪ ಪಾಕಿಸ್ತಾನ ಅಂದ ಮೇಲೆ ಜಿಂದಾಬಾದ್ ಅನ್ನೋರ ಬಾಯಿಗೆ ಬೀಗ ಹೆಂಗ ಬೀಳ್ತೈತಿ? ಅವ್ರ ಯಾಕೆ ಅಂಜುತ್ತಾರ? ನಾವು ಹೇಳವ್ರೆ ಅಂತಾರ. ಇತ್ತೀಚೆಗೆ ದೇಶದಾಗ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡೋರು ಸಿಕ್ಕಾಕೊಳಕತ್ತಾರ. ಅದನ್ನ ವಿರೋಧ ಮಾಡೋದು ಬಿಟ್ಟು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಪಾಪ ಪಾಕಿಸ್ತಾನ ಅಂತಾರಲ್ರಿ. ಒಂದೇ ಒಂದು ದಿನ ಸಲ್ಲಂಗಿಲ್ಲ ಪಾಕಿಸ್ತಾನ ಭಾರತದ ಮೇಲೆ ಮಾಡಿರೋ ಅನ್ಯಾಯ, ಟೆರರ್ ಅಟ್ಯಾಕ್ಗಳ ಬಗ್ಗೆ ಹೇಳಕ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿಂದಾನೂ ಕೂಡ ಇದೇ ಹಾಡು. ಡಿವೈಡ್ ಮಾಡ್ತೀವಿ, ನಮಗೆ ಬೇರೆ ದೇಶ ಬೇಕು ಅಂದ್ರು ಅವಾಗ್ಲೂ ಕೂಡ ಪಾಕಿಸ್ತಾನದಿಂದ ಭಾರತೀಯ ಹೆಣಗಳು ಬಂದು, ಹಿಂದೂಗಳ ಹೆಣಗಳು ಬಂದು. ಸಂಸತ್ ಮೇಲೆ ಅಟ್ಯಾಕ್ ಮಾಡಿದ್ರು, ಮುಂಬೈ ಸರಣಿ ಬ್ಲಾಸ್ಟ್ ಮಾಡಿದ್ರು, ತಾಜ್ ಹೋಟೆಲ್ ಮೇಲೆ ಬ್ಲಾಸ್ಟ್ ಮಾಡಿದ್ರು, ಮುಂಬೈ ಸರಣಿ ರೈಲುಗಳ ಬ್ಲಾಸ್ಟ್ ಮಾಡಿದ್ರು. ಸಾಕಷ್ಟು ಉದಾಹರಣೆ ಇದ್ದಾವ. ಇದನ್ನ ಮಾಡಿದ್ದು ಪಾಕಿಸ್ತಾನದ ಟೆರರಿಸ್ಟ್ಗಳು ಅಂತ ಗೊತ್ತು ಆಯ್ತು, ಅವ್ರನ್ನ ಹೊಡೆದಾಕೋ ಕೆಲಸನೂ ನಡೀತು. ಇದ್ರ ಬಗ್ಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೂ ಏನು ಮಾತಾಡಿದ್ ನನ್ನ ಕಿವಿಗಂತೂ ಬಿದ್ದಿಲ್ಲ, ಕಣ್ಣಿಗೂ ಕಾಣಿಸಿಲ್ಲ. ಯಾರಿಗಾರ ಕಾಣಿಸಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮಾತೇ ಆಡಿಲ್ರಿ, ಇದ್ರ ಬಗ್ಗೆ ರಿಯಾಕ್ಟೇ ಮಾಡಿಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಇದು ಔಟ್ ಆಫ್ ಸಿಲೆಬಸ್ ಅವರಿಗೆ. RSS ಮಾತ್ರ ಅವ್ರ ಸಿಲೆಬಸ್ ಒಳಗೈತಿ. ಅವರ ಸಂಪೂರ್ಣ ಬುಕ್ ಐತಲ್ಲ, ಅದೆಲ್ಲ ಸಿಲೆಬಸ್ ಎಲ್ಲ ತುಂಬಿಕೊಂಡಿರೋದು RSS ಬಗ್ಗೆ. ಟೆರರ್ ಅಟ್ಯಾಕು, ಪಾಕಿಸ್ತಾನ ಮಾಡಿದ ಕೆಟ್ಟದ್ರ ಬಗ್ಗೆ ಇಲ್ವೇ ಇಲ್ಲ.
ಇದ್ರ ಬಗ್ಗೆ ಮಾತಾಡ್ಲಿಲ್ಲ. ಇಷ್ಟೆಲ್ಲ ಅನ್ಯಾಯಗಳು, ಟೆರರ್ ಅಟ್ಯಾಕು, ಸಾಮಾನ್ಯ ಜನರ ಜೀವಕ್ಕೆ ಬೆಲೆ ಇಲ್ಲೇನ್ರಿ ಪ್ರಿಯಾಂಕ ಖರ್ಗೆ ಅವ್ರ? ಸತ್ತವರೆಲ್ಲ ಪಾಪಿಷ್ಟ್ರು, ಆದ್ರ ಸಾಯಿಸಿದ್ದು ಪಾಕಿಸ್ತಾನ, ಹೌದಿಲ್ರಿ? ಇಷ್ಟೆಲ್ಲಾ ವಿಷಯಗಳ ಬಗ್ಗೆ ನಾನ್ ನಿಮಗೆ ಹೇಳ್ಬೇಕಾಗಿದ್ದಿಲ್ಲ ಅನ್ಕೋತೀನಿ. ಯಾಕಂದ್ರೆ ನಿಮಗ ಎಲ್ಲಾ ಗೊತ್ತೈತಿ, ನೀವು ಮಹಾನ್ ಜ್ಞಾನಿ ಇದ್ದೀರಿ, ಪ್ರತಿಯೊಂದು ವಿಷಯದ ಬಗ್ಗೆ ನಿಮಗೆ ಗೊತ್ತೇ ಇರ್ತೈತಿ. ಪತ್ರಕರ್ತರು ಏನೇ ಕೇಳಿದ್ರು ನನಗೆ ಗೊತ್ತು ಅನ್ನೋ ಉತ್ತರನೇ ನೀವು ಕೊಡ್ತೀರಿ. ಹಿಂಗಾಗಿ ಪಾಪ ಪಾಕಿಸ್ತಾನ ಅಂತ ಸುಮ್ಮನೆ ಹೇಳಿರೋದಿಲ್ಲ, ಮನಸ್ಸೊಳಗಿದ್ದು ಹೊರಗೆ ಬಂದಿರ್ತೈತಿ. ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡೋದಿದ್ರ ನಿಮ್ಮ ಟ್ವಿಟರಲ್ಲೋ ಇಲ್ವೋ ಅಥವಾ ಮೈಕ್ ಸಿಕ್ಕಲ್ಲೋ ಅಥವಾ ಒಂದು ಪ್ರೆಸ್ ಮೀಟ್ ಮಾಡೇ ಕೊಡ್ತಿರೋ ನೋಡ್ರಿ. ಬಟ್ ಶತ್ರು ದೇಶಕ್ಕೆ ಪಾಪ ಪಾಕಿಸ್ತಾನ ಅಂದು ಕಾಂಗ್ರೆಸ್ಸಿಗರ ಮನಸ್ಥಿತಿಯನ್ನ ಮತ್ತೊಮ್ಮೆ ಹೊರಗಿಟ್ಟಿರಿ ಅಷ್ಟ.